ಅಂತೂ ನಿದ್ದೆ ಬಂದ್ಬಿಟ್ಟೈತೆ. ಆಯ್ತಾ ಇಲ್ಲ ಬಂದ ಇವತ್ತು ಮಲ್ಗೋನೆ ನಿಮ್ದೆ ಫಿಕ್ಸ್ ಮಾಡಿರಬೇಕು ಅದಕ್ಕೆ ಅಂತ ಅದೆಲ್ಲ ಸುಳ್ಳು. ಆ ಥರ ಜನಸಾಗರ ಎಷ್ಟು ತುಂಬಿದೆ ಅಂದರೆ ನಮ್ಮ ಸಂಬಂಧಿಕರಂತಿದ್ದಾರೆ, ಅವ್ರಿಗೆ ಕೂತ್ಕೊಳ್ಳೋಕ್ಕೂ ನಾವು ಪಾಪ ಟೈಮ್ ಕೊಟ್ಟಿಲ್ಲ, ಅಷ್ಟು ಕೆಲಸ ಕೊಟ್ಟಿಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ, ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಮರಿದೆ ಕ್ಲಿಕ್ ಮಾಡಿ. ಇದು ಬಂದು ಒಂದು ಚಿಕ್ಕ ಮಿನಿ ವ್ಲಾಗು, ಯಾಕೆಂದರೆ ಟೈಮ್ ಕೂಡ ತುಂಬಾ ಆಗಿದೆ. ಇದು ಲಾಸ್ಟ್ ಮೂಮೆಂಟಲ್ಲಿ ಒಂದು ಮೆಮೊರಿಯಾಗಿ ಉಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು. ನೋಡಿ ಫ್ರೆಂಡ್ಸ್, ಇವರೆಲ್ಲ ಸೇರ್ಕೊಂಡು ನಾಳೆ ಕಂಡೆಯಕ್ಕೆ ಹೂ ಕಟ್ತವ್ರೆ. ನಮ್ಮಪ್ಪ, ನಮ್ಮಮ್ಮ, ನಮ್ಮಕ್ಕ ಎಲ್ರೂ. ನಮ್ಮ ಮಿತು ಇಲ್ಲಿ ಕೂತವ್ರೆ. ನಾನು ಕಟ್ತಿಲ್ಲ, ನಂಗೆ ಕಟ್ಟಕ್ಕೆ ಬರಲ್ಲ, ಸ್ವಲ್ಪ ಸ್ವಲ್ಪ ಅಷ್ಟೇ. ಅದಕ್ಕೆ ಇವರೆಲ್ಲ ಕಟ್ತಿದ್ದಾರೆ. ನಾನು ಇವ್ರಿಗೆ ಅಡುಗೆ ಮಾಡಿದ್ದೀನಿ, ಊಟ ಮಾಡ್ತಾರೆ ಅಷ್ಟೆ. ಫ್ರೆಂಡ್ಸ್, ಈಗ ಇದು ಬುಲ್ಲರೇ ಬಂದೈತೆ. ಇದು ನೋಡಿ, ಇವರೇ ಸಾಮಾನೆಲ್ಲ ತುಂಬ್ಕೊಬರೋ ಹುಡುಗ. ಪರವಾಗಿಲ್ಲ, ಚೆನ್ನಾಗಿ 1 ಗಂಟೆ 22 ನಿಮಿಷ ಅಂದರೆ ಆಲ್ರೆಡಿ ಇವಾಗ ಬುಧವಾರ ಆಗ್ಬಿಟ್ಟಿದೆ. ಇನ್ನು ನಾವು ನಿದ್ದೆ ಮಾಡಿಲ್ಲ. ಕಾರಣ ಇಷ್ಟೇ, ಕಂದಾಯಕ್ಕೆ ಹೂ ತೊಗೊಂಡಿದ್ವಿ, ಬಿಡಿ ಹೂವು ಇಷ್ಟು. ಪಾಪ ನೋಡಿ, ನಾಳೆ ಕಂದಾಯ ಹೊರಬೇಕಾಗಿರೋ ಅಂಥ ನಮ್ಮ ವಿಜಿಯವರೇ ಹೂ ಕಟ್ಕೊತಾ ಇದ್ದಾರೆ. ಅಲ್ಲಿ ನಮ್ಮ ರಮ್ಮೋರು ಕಟ್ಟಿರೋ ಹೂನೆಲ್ಲ ನೀಟಾಗಿ ರೆಡಿ ಮಾಡ್ತಾ ಇದ್ದಾರೆ. ಅವರೇ ಇವತ್ತು ಪೂಜೆ ಸಾಮಾನು, ಅಲ್ಲಿಗೆ ಏನೇನು ತೊಗೊಂಡೋಗ್ಬೇಕು ಅದೆಲ್ಲ ರೆಡಿ ಮಾಡಿರೋದು. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಹೂವು ಕಟ್ತಾ ಇರೋದು. ಅಂದರೆ ಇಷ್ಟು ನಿಮ್ಮ ಹೂವನೇ ಕಟ್ಟಿದ್ರ ಅಂದ್ಕೋಬೇಡಿ, ಇದೆಲ್ಲ ಸ್ವಲ್ಪ ಪಾಪ ಇಲ್ಲಿ ಅಕ್ಕಪಕ್ಕದ ಮನೆಯವ್ರಿಗೊಂದು ಸ್ವಲ್ಪ ಕೊಟ್ಟಿದ್ವಿ. ಊರಲ್ಲಿ ಒಂದಿಬ್ಬರು ಕೊಟ್ಟಿದ್ದೀವಿ, ಲಕ್ಷ್ಮಿ ಅಕ್ಕ ಮತ್ತು ಜಯಕ್ಕ ಅಂತ. ಇಲ್ಲಿ ಸುನೀತಾ ಆಂಟಿ, ಯಶೋಧ ಆಂಟಿ, ಮಣಿ ಆಂಟಿ, ಅವರೆಲ್ಲರಿಗೂ ನನ್ನ ಕಡೆಯಿಂದ, ನಮ್ಮ ಮನೆಯವ್ರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಅವ್ರಿಗೆ ಪರಂಜ್ಯೋತಿ ಮಂಟೇದ್ ಲಿಂಗಯ್ಯ ಅವರು ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡಲಿ. ಏಕೆಂದರೆ ಅವರೇ ನಮಗೆ ಇಷ್ಟು ಹೂನುವೆ ಕಟ್ಟೋಕ್ಕೆ ಹೆಲ್ಪ್ ಮಾಡಿದ್ದು. ಕಷ್ಟದಲ್ಲಾದವ್ರನ್ನ ಮರಿಬಾರ್ದು ಅಂತಾರೆ. ಸೊ ಹಾಗಾಗಿ ಅವರನ್ನು ಇವಾಗ ನಾನು ನೆನೆಸ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನಮ್ಮಪ್ಪ ಒಂದಷ್ಟು ಹೂನ ಪೋಣಿಸ್ಬಿಟ್ಟು ನನ್ನ ಕೈಲಾಗಲ್ಲ ಅಂತ ಬಿದ್ದವನೆ. ಇಲ್ಲಿ ನನ್ನ ಮಗ ಮಲ್ಕೊಂಡವನೆ ನೋಡಿ, ಹೋಗ್ತಾ ಇರೋದು. ನಮ್ಮ ಮನೇಲಿ ಜನಸಾಗರ ಎಷ್ಟು ತುಂಬಿದೆ ಅಂದರೆ ನಮ್ಮ ಸಂಬಂಧಿಕರಂತಿದ್ದಾರೆ, ಅವ್ರಿಗೆ ಕೂತ್ಕೊಳ್ಳೋಕ್ಕೂ ನಾವು ಪಾಪ ಟೈಮ್ ಕೊಟ್ಟಿಲ್ಲ, ಅಷ್ಟು ಕೆಲಸ ಕೊಟ್ಟಿದ್ದೀವಿ. ಅವರೆಲ್ಲ ಎಷ್ಟು ಕಷ್ಟಪಟ್ಕೊಂಡು ನಮಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂದರೆ, ಇಂಥ ಟೈಮಲ್ಲಿ ಅವ್ರನ್ನ ನಾವು ಯಾವತ್ತೂ ಮರಿಬಾರ್ದು. ಇನ್ನೂ ಎಷ್ಟು ಜನ್ಮ ಬಂದರೂ ಅಂಥವರೇ ಸಿಗಬೇಕು ಅಂತ ನಾವು ಬೇಡ್ಕೋಬೇಕು. ಆ ಥರ ನಮಗೆ ಸಿಕ್ಕಿರೋದು. ಬನ್ನಿ ತೋರಿಸಲು ಜನಸಾಗರ ಐತೆ. ಅಲ್ಲಿ ಬಂದರೆ ನೋಡಿ, ಅಲ್ಲುವೆ ನೋಡಿ, ಇಲ್ಲುವೆ. ಫ್ರೆಂಡ್, ಏನು ಗೊತ್ತಾ, ನಮ್ಮ ತಗಡೂರಲ್ಲಿ ನಮ್ಮನೆ ಬರೀ ಒಂದು ಅಂಗನ ಜಾಗ ಇತ್ತು. ಆವಾಗ ನೆಂಟ್ರನ್ನ ಕರೆದ್ರೆ, ನಮ್ಮ ಕಡೆಯವರು ಅಂತವರಲ್ಲ, ಕರೆದಾಗ ಏನಂತಿದ್ರು ಗೊತ್ತಾ? ಅಯ್ಯೋ, ನಿಮ್ಮ ಮನೆ ಚಿಕ್ಕದಪ್ಪ, ನಾವೆಲ್ಲಿ ಬಂದು ಮಲಿಕೊಳ್ಳೋಣ, ನಿಮಗೆ ಜಾಗ ಇಲ್ಲ, ಇದಕ್ಕೆ ಎಲ್ಲಿ ಹೋಗೋಣ, ಎಲ್ಲಿ ಸ್ನಾನ ಮಾಡೋಣ, ಎಲ್ಲಿ ಮಲಿಕೊಳ್ಳೋಣ ಅಂತ ಕೇಳ್ತಿರು. ಇವಾಗ ಹಾಲ್ ಇಷ್ಟಾಗಲೇ ಐತೆ, ರೂಮ್ ಐತೆ, ಅಲ್ಲೊಂದು ಏನಂತಾರೆ ವಿಜಯ್ ಅದನ್ನು, ಇದು ಅಲ್ಲ, ಅದೊಂದೈತೆ. ಮತ್ತು ಆ ಕಡೆ ಅಡುಗೆ ಮನೇಲೂ ಸ್ವಲ್ಪ ಜನ ಮಲಿಕೋಬೋದು. ಇಷ್ಟೊಂದು ಜಾಗ ಇದ್ರೂ ಯಾರೂ ಇಲ್ಲ.
ಯಾರು ಬರೋದೂ ಇಲ್ಲ. ಇದಕ್ಕೆ ಯಾಕೆ ಸುಮ್ಮನೆ ಹಂಗಿದ್ರೆ ಅವ್ರು ಬರ್ತಾರೇನೋ, ಹಿಂಗಿದ್ರೆ ಇವ್ರು ಬರ್ತಾರೇನೋ ಅಂತ ನಮ್ಮ ಭ್ರಮೆ. ದಾಳದ ಮಾತು ಕೇಳೋಣ. ರಮ್ಮು, ಏನು ಗೊತ್ತಾ, ನಿಮ್ಮ ಕಡೆಯವರು ನಮ್ಮ ಕಡೆಯವರು ಕೇಳೋದೊಂದೇ ಪ್ರಶ್ನೆ, ಯಾರು ಬಂದಿಲ್ವಾ, ಯಾರು ಬಂದಿಲ್ವಾ. ಯಾರು ಬರಲ್ಲ ಫ್ರೆಂಡ್ಸ್, ಯಾರನ್ನು ನೀವು ಕೇಳಕ್ಕೆ ಹೋಗಬೇಡಿ. ನೋಡಿ, ನನ್ನ ತಮ್ಮನೇ ಹೂ ಕಟ್ಕೊತವನೆ, ಅವನ ಕಷ್ಟ ನೋಡೋಕ್ಕಾಯ್ತಾ ಇಲ್ಲ. ಒಟ್ಟಿಗೆ ಎಲ್ಲ ಆಗಿದೆ, ನೋಡೋಣ. ಏನೂ ಇಲ್ಲ, ಏನೂ ಆಗಲ್ಲ ಅಂತ ಕೈ ಕಟ್ಕೊ ಕೂತಿದ್ವಿ. ದೇವ್ರ ಸಹಾಯದಿಂದ ಏನೋ ಹಿಂಗಾಗಿದೆ. ನಾಳೆ ಒಂದು ಕಾರ್ಯ, ನಾಳೆ ಎಲ್ಲ ಇವತ್ತೇ ಆಲ್ಮೋಸ್ಟ್ ಸಕ್ಸಸ್ ಆಗಿಬಿಟ್ರೆ ನಾವು ಗೆದ್ಬಿಟ್ವಿ ಅಂತ. ಹೇಳಿ ವಿಜಿ, ಏನಾದರೂ ಎಲ್ಲರಿಗೂ ನಿದ್ದೆ ಬಂದಿರೋ ಸಮಯ. ಅಂದರೆ ಈ ಥರ ಆಗುತ್ತೆ ಅಂತ ಯಾರು ಅಂದ್ಕೊಂಡೇ ಇರಲಿಲ್ಲ. ಯಾವ ಥರ ಅಂದರೆ ಇಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡಿಲ್ಲ. ಆದರೆ ಎಲ್ಲರೂ ಯಾರು ಹೋಗಲ್ಲ ಅಂತ ಗೊತ್ತಾಯ್ತು ಅಷ್ಟೇ. ಯಾರ ಮೇಲೂ ಡಿಪೆಂಡ್ ತಂದು ಕೊಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಆಮೇಲೆ ಇನ್ನೊಂದು ಪ್ರಶ್ನೆ ಏನು ಗೊತ್ತಾ, ಯಾಕೆ ಅವ್ರು ಬಂದಿಲ್ಲ, ನೀವೇನಾದರೂ ಅವ್ರ ಫಂಕ್ಷನ್ಗಳಿಗೆ ಹೋಗಿಲ್ವಾ, ಅದಕ್ಕೇನೋ ಬಂದಿಲ್ವೇನೋ ಅಂತ ಕೆಲವ್ರ ಮಾತಲ್ಲಿ ಬರ್ಬೋದು. 3 ದಿನ ಅಂತ ಹೋಗಿದ್ವಿ, ಮಾಡಿದ್ದೀವಿ ಅವ್ರಿಗೂ. ಮತ್ತು ಅವ್ರು ಯಾಕೆ ನಿಮ್ಮ ಕಡೆಗೆ ಬಂದಿಲ್ಲ? ಅವರು ನಮ್ಮ ಕಡೆಗೆ ಬರೋಕ್ಕೆ ಸಾಧ್ಯವಿಲ್ಲ. ಅವ್ರಿಗೆ ಏನೇನು ಪ್ರಾಬ್ಲಮ್ ಇದ್ದ, ನಮ್ಮ ಪ್ರಾಬ್ಲಮ್ ನಮ್ಮ ಯಾರು ಬೇಡ ಅಂದ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ. ನಮ್ಮ ವಿಜಿ ಏನು ಹೇಳ್ತಾರೋ. ಓದ್ಕೊಳ್ಳೋ ಮಕ್ಕಳು ತಳ್ಳವೈತೆ. ವಿಜಯ್ ಅವರು ಅವ್ರಿಗೆಲ್ಲ ಒಳ್ಳೆಯರಾಗೋಸ್ಕರ ಏನೂ ಮಾತಾಡೋದು ಬಿಡಿ. ಕರೆಕ್ಟ್, ನಿಜ. ನಮಗಂತೂ ಅವ್ರ ಅವಶ್ಯಕತೆ ಇಲ್ಲ, ಅದಕ್ಕೆ ನಾವು ಮಾತಾಡ್ಕೊತೀವಿ ಅಲ್ವರಮ್ಮ. ನೋಡಿ, ಆಲ್ಮೋಸ್ಟ್ ಆಯಿತು. ಹೆಂಗೆಂಗೋ ಹೊತ್ತಾಗೆ 1:15 ಆಯ್ತಾ ಬಂತು. ನಮಗೆ ನಂಬಿಕೆ ಇದ್ರ ಯಾರಿಲ್ಲ ಅಂದರೂ ಯಾರಿಲ್ಲದೆ ಇದ್ದರೂ ಏನು ಬೇಕಾದ್ರೂ ಸಾಧಿಸ್ಬೋದು. ಅದು ನಮ್ಮಲ್ಲಿ ಇರಬೇಕು. ಅವ್ರಿದ್ರೆ ಮಾಡ್ತೀವಿ, ಇವರಿದ್ರೆ ಅಂದ್ಕೊಳ್ಳೋಕ್ಕಿಂತ ನಮ್ಮಲ್ಲಿ ಛಲ ಇದ್ದರೆ ಏನಾದ್ರು ಮಾಡ್ಬೋದು. ನೋಡಿ, ಮನದಾಳದ ಮಾತುಗಳು. ಆದ್ರೂ ನಿಜವಾಗ್ಲೂ ಹೂ ಕಟ್ತಾರಲ್ಲ ಆ ಹೆಣ್ಮಕ್ಳಿಗೆ ಎಲ್ಲರಿಗೂ ಸಲಾಮೆ. ನಿಜ, ಹೆಂಗೆ ಕಟ್ತಾರೋ ಯಪ್ಪ. ನಮ್ಗೊಂದು ಗಳಿಗೆ ಇದನ್ನೆಲ್ಲ ಇದು ಮಾಡೋಕ್ಕೆ ಹಿಂಗೆ ಆಡ್ಬಿಟ್ವಲ್ಲ, ಅವರು ಅಷ್ಟೆಲ್ಲ ಹೂ ಕಟ್ಕೊಂಡು ಮನೆಯೆಲ್ಲ ಕೆಲಸ ಮಾಡ್ಕೊಂಡು, ಅದರಲ್ಲೂ ನಾವು ಅದನ್ನ ಹೂನ ಒಂದು 5 ನಿಮಿಷ ಮುಡ್ಕೊಳಕ್ಕೆ ಚೌಕಾಸಿ ಮಾಡ್ತೀವಿ. 50 ಇಷ್ಟು ಕೊಡ್ತೀರಾ, ಅಷ್ಟು ಕೊಡಕ್ಕ ಅಂತ. ಇದಕ್ಕೆ ಇಷ್ಟು ಕೊಟ್ಟೆ, ಇವಾಗ ಗೊತ್ತಾಗ್ತಿದೆ ಅವ್ರ ಬೆಲೆ. ಅವ್ರು ಕೂತ್ಕೊಂಡು ಕಟ್ತಾರಲ್ಲ, ಅವ್ರ್ಯಾರು ಕೆಲಸ ಮಾಡಿದಾಗಲೇ ಅದ್ರ ಬೆಲೆ ಏನಂತ ಗೊತ್ತಾಗೋದು ಅಲ್ವಾ. ನಿಜ, 50ಕ್ಕೆ ಎಷ್ಟು ಕೊಡ್ತೀರಲ್ಲ, ಇನ್ನೊಂಚೂರು ಬಿಡಿ ಅಂತೀವಿ. ಅದಕ್ಕೆ ಅವ್ರು ಇನ್ನೊಂಚೂರು ಸೇರಿಸ್ಬಿಟ್ಟು ಇನ್ನೊಂದು 50ಕ್ಕೆ ಮಾರ್ಕೋತಾರೆ. ಒಂದು 5 ನಿಮಿಷ ಮುಡ್ಕೊಳ್ಳೋ ಹೂಗೆ ಎಷ್ಟೆಲ್ಲ ಚೌಕಾಸಿ ಮಾಡ್ತೀವಿ. ಎಲ್ಲಿ ಚೌಕಾಸಿ ಮಾಡಬೇಕು ಅಲ್ಲಿ ಮಾಡಲ್ಲ, ಬೇರೆ ಕಡೆ ಎಲ್ಲ ಮಾಡಿರ್ತೀವಿ. ನೋಡಿ, ಫೈನಲಿ ನಾನು ಈ ಕಡೆಯಿಂದ ಚುಚ್ಚುತ್ತಾ ಇದ್ದೆ, ವಿಜಿ ಆ ಕಡೆಯಿಂದ ಚುಚ್ಚುತ್ತಾ ಇದ್ದೆ. ನಾಳೆ ವಿಜಿ ಕಂಡೆ ಹೊತ್ತಾಗ ನಿದ್ದೆ ಬರೆದ್ರೆ ಸಾಕು. ವಿಜಿ ಕಣ್ಣೆಲ್ಲ ಆಲ್ಮೋಸ್ಟು ಊದ್ಕೊಬಿಟ್ಟೈತೆ ಅಲ್ವಾ ಮೋನಿಕಾ ವಿಜಿ. ರಾತ್ರಿ ನಿದ್ದಿಲ್ಲ ಎದ್ಬಿಟ್ಟಿನ. ಆದರೂ ನಾವು ಇಷ್ಟು ಜನ ಇದ್ದರೂ ನಮಗೇನೋ ಫೀಲ್ ಆಯ್ತಿಲ್ಲ. ನಮಗೇನೋ ಒಂಥರ ಬಾಂಡಿಂಗ್ ಹಂಗದ, ಅದಕ್ಕೆ ನಾವು ಮಾತಾಡ್ಕೊಂಡು ಸುಮ್ಮನೆ ಇದ್ದೀವಿ. ಬೇಜಾರಾಗಿಲ್ಲ ನಮಗೆ, ಯಾರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ. ಯಾರೂ ಬಂದಿಲ್ಲ ಅಂತ ನಮಗೇನು ಬೇಜಾರಿಲ್ಲ. ಬಟ್ ಏನು ಅಂತಂದರೆ ಎಲ್ಲರೂ ಇರಬೇಕಿತ್ತು ಅನ್ನೋದಂತೂ ಅನ್ನಿಸ್ತು. ಯಾಕೆಂದರೆ ಇಷ್ಟು ಟೈಮ್ ತಗೋತಾನೆ ಇರಲಿಲ್ಲ. ನೋಡಿ, ಇವಾಗ ಆಲ್ರೆಡಿ ನಾವು ಅರ್ಧ ನಿದ್ದೆ ಮಾಡ್ಬೋದಿತ್ತು. 1:30 ಆಗಿದೆ. ಅಡುಗೆ ಮಾಡಿಕೊಂಡು ನಾವು ತಿಂದ್ಕೊಂಡು ತೊಳ್ಕೊಂಡು ಇದೆಲ್ಲ ಮಾಡಿಕೊಂಡು ಇಂಥ ಟೈಮ್ಗೆ ನಿಜವಾಗ್ಲೂ ರಿಲೇಟಿವ್ಸ್ಗಳು ಬೇಕು. ಇಂಥ ಟೈಮ್ಗೆ ಇಲ್ಲದ್ಮೇಲೆ ಇನ್ನೇನಕ್ಕೆ ಅವರೆಲ್ಲ. ನಾವು ಹೋಗಲಿಲ್ಲ ಅಂತ ಅಕಸ್ಮಾತು ಕೆಲವೊಂದೊಂದು ಫಂಕ್ಷನ್ಗಳಿಗೆ ನಾವು ಅಟೆಂಡ್ ಮಾಡೋಕ್ಕಾಗಿರಲ್ಲ, ಒಪ್ಕೊಳ್ಳೋಣ. ಅವರು ಅದೇ ರೀತಿ ಮಾಡಬೇಕಾ? ಹಾಗಾದರೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಆಯಿತು? ಅವ್ರು ಮಾಡ್ತಾರೆ ಅಂತ ನಾವು ಮಾಡೋಕ್ಕಾಗುತ್ತಾ?
ಬಟ್ ನಾನು ಹೇಳ್ತಾ ಇದ್ದೀನಿ, ನಾವಂತೂ ಯಾವ ಫಂಕ್ಷನ್ಗಳಿಗೂ ಹೋಗಲ್ಲ. ದಯವಿಟ್ಟು ನಮ್ಮ ಸಂಬಂಧಿಕರು ಯಾರು ನೋಡ್ತಿದ್ದೀರಾ ನಮ್ಮನ್ನು ಕರಿಬೇಡಿ. ನೋಡಿ ನಂಗಂತೂ ನಿದ್ದೆ ಬಂದ್ಬಿಟ್ಟೈತೆ. ಆಯ್ತಾ ಇಲ್ಲ ಕೂತ್ಕೊಳ್ಳೋಕೈತೆ ಇಲ್ಲ ಮೊಗ್ಗು ಅದು ಅವನ್ ಕೊಟ್ಬಿಡು ಫುಲ್ಲು. ನನಗೆ ಆಲ್ರೆಡಿ ಸಿಸರಿನ್ ಆಗಿರೋದಕ್ಕೂ ಅದಕ್ಕೂ ಫುಲ್ಲು ನಡೆಯೆಲ್ಲ ನೋಯ್ತೈತೆ. ಇಲ್ಲೇ ಒಂದು ಬೆಡ್ಶೀಟ್ ಥರ ಹಾಸ್ಕೊಬಿಟ್ಟಿದ್ದೀನಿ. ಸ್ವಲ್ಪ ಹೂ ಕಟ್ಟೋದು, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು, ಸ್ವಲ್ಪ ಹೂ ಕಟ್ಟೋದು, ಸ್ವಲ್ಪ ರೆಸ್ಟ್ ಮಾಡೋದು, ಹೀಗೆ ಮಾಡಿ ಹೆಂಗೋ ಕಷ್ಟಪಟ್ಟು ಕಟ್ಟಿದ್ದೀನಿ. ನೋಡೋಣ, ಈ ಕಷ್ಟಕ್ಕೆ ಏನು ಖುಷಿ ಅಂದರೆ ನಾಳೆ ಕಂದಾಯ ನೋಡ್ತೀವಿ ಅಲ್ವಾ, ಅದೇ ಖುಷಿ. ದೇವ್ರಿಗೋಸ್ಕರ ಮಾಡ್ತಾಯಿದ್ದೀವಿ ಅನ್ನೋದು ಅಷ್ಟೇ ಖುಷಿ. ಆ ದೇವರು ನಮಗೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ನಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ. ನೋಡಿ 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 ನಮ್ಮ ವಿಜಿಗೆ ಕೋಪ ಒಂದು ಕಡೆ, ಇನ್ನೊಂದು ಕಡೆ ಹೂ ಮುಗಿಸ್ಬೇಕು ಅನ್ನೋದು ಒಂದು ಕಡೆ. ನೋಡಿ ನೋಡಿ ಅವನಿಗೆಲ್ಲ ಆಯ್ತಾ ಇಲ್ಲ. ನಮ್ಮ ರಮ್ಮು ನೋಡಿ ಮೂಗೆಲ್ಲ ತೆಗಿತಾವಳೆ. ಆದ್ರೂ ಫ್ರೆಂಡ್ಸ್ ಅಂತ ಯಾರ್ಯಾರು ಬಂದು ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ಸ್. ಅಲ್ವಾ ವಿಜಿ? ನೀನು ಹೇಳು ವಿಜಿ, ನಿನ್ನ ಫ್ರೆಂಡ್ಸ್ಗೆಲ್ಲ. ಬರ್ತೀವಿ ಅಂತಂದ್ರು, ಪಾಪ ರೆಸ್ಟ್ ಮಾಡಲಿ, ನಾಳೆ ಅವ್ರಿಗೆ ತುಂಬ ಕೆಲಸಗಳಿದೆ. ನಮ್ಮ ಹುಡುಗರು ನಾಳೆ ಇನ್ನೂ ಚೆನ್ನಾಗಿರುತ್ತೆ, ವೇಟ್ ಆ್ಯಂಡ್ ವಾಚ್ ಮಾಡಿ. ಯಾವುದಕ್ಕೂ ಟೆನ್ಷನ್ ಮಾಡ್ಕೊಂಡು ಇದು ಸಣ್ಣದಾಗೊಂದು ಮಿಡ್ ನೈಟಲ್ಲಿ ಒಂದು ಮಿನಿ ವ್ಲಾಗ್ ಅಂತ ಮಾಡಿರೋದು ನೋಡಿ. ನೋಡಿ ಇಲ್ಲಿ ಆಲ್ರೆಡಿ ಎಲ್ಲ ಪ್ಯಾಕಿಂಗ್ ಹಾಕ್ಕೊಂಡಿದ್ದೀವಿ. ಅರಿಶಿನ ಕುಂಕುಮ ಮತ್ತು ಕಂದಾಯ ತೊಳೆಯೋಕ್ಕೆ ಅಂತ ಹುಣಸೆಹಣ್ಣು ಮತ್ತು ಇದೆಲ್ಲ ಬಂದು, ಇದು ತಟ್ಟೆ, ಲೋಟ, ಚಂಬು. ನೋಡಿ ಇದು ಗಂಟೆ. ಬಸ್ಸೊಂದು ಹಿಡ್ಕೊ ತೋರಿಸ್ರಮ್ಮ. ನನ್ನ ಫೇಸ್ ಮಾಡೋಣ. ಇಲ್ಲ ಸೌಂಡ್ ಮಾಡಬೇಡ. ಬಸ್ಸೊಂದು ಬೇಕು ಅಂತ ಹೇಳಿದ್ರು, ಅದಕ್ಕೆ ತಂದ್ವಿ. ಮತ್ತು ಅವ್ರ ಕಡೆಯಿಂದ ಇನ್ನೇನು ಕೊಡಿಸೋರೆ ಅಂದರೆ ನೋಡಿ 2 ಪುಟ್ಟು ದೀಪ ತಗೊಂಡಿದ್ದೀವಿ. ಆಲ್ರೆಡಿ ನಮ್ಮ ಮನೇಲಿ ದೊಡ್ಡ ದೀಪ ಇರೋದಕ್ಕೆ ಇದು ಹೊಸ್ದಾಗಿ ಕೊಡಿಸ್ಬೇಕು ಅಂದಕ್ಕೋಸ್ಕರ ಇದು 2 ಪುಟ್ಟು ದೀಪ ತಗೊಂಡಿದ್ದೀವಿ. ಇದು ಬಂದು ಜಾಗಟೆ. ಇದು ನಾವು ಓಪನ್ ಮಾಡಬೇಕು. ನೋಡಿ ಇದು ಇಷ್ಟನ್ನು ನಮ್ಮ ಸೋದರತೆ ಕೊಡಿಸಿರೋದು. ಅಂದರೆ ನಮ್ಮ ಅಪ್ಪನ ತಂಗಿಯವರು ಇದನ್ನು ಅವನಿಗೆ ಕೊಡಿಸಿರೋದು. ಬಟ್ ಅವರು ಅಮೌಂಟ್ ಕೊಟ್ಟಿದ್ರು, ನಾವೇ ಹೋಗಿ ತೊಗೊಂಡು ಬಂದ್ವಿ. ಮತ್ತು ಇಲ್ಲಿ ದೀಪಲ ಕಂಬ ಹಾಕ್ಕೊಂಡಿದ್ದೀವಿ. ಅದ್ರ ಜೊತೆ ಇವೂ ಇಲ್ಲೇ ಸೇಫಾಗಿ ಇಟ್ಕೋತಾ ಇದ್ದೀವಿ. ಯಾಕೆಂದರೆ ನಾಳೆ ಹುಡುಕ್ಬಾರ್ದ್ವಲ್ವ, ಒಂದಿಲ್ಲ ಇಲ್ಲ ಇದಿಲ್ಲ ಅಂತ. ಅದಕ್ಕೆ ಎಲ್ಲನೂ ಫುಲ್ ಪ್ಯಾಕಿಂಗು. ಇಲ್ಲಿ ಪಂಚಾಮೃತ ಮಾಡೋದಕ್ಕೆ ಏನೇನು ಬೇಕು ಅದು ಐಟಮ್ಗಳಿದೆ. ಮತ್ತು ಶೀಗೆ ಪುಡಿ, ಆಮೇಲೆ ಪೀತಾಂಬರ, ಹುಣಸೆಹಣ್ಣು, ಧೂಪದಾರತಿ ಇಷ್ಟೂ ಇಲ್ಲಿ ಹಾಕ್ಕೊಂಡಿದ್ದೀವಿ. ಆ ಬಾಕ್ಸಲ್ಲಿ ಆ ಯೆಲ್ಲೋ ಕಲರ್ದು ಇದೆಯಲ್ಲ, ಅಲ್ಲಿ ಆ ಬ್ಯಾಗಲ್ಲಿ ಕಜ್ಜಾಯ ಬಾಕ್ಸು ಮತ್ತು ಖಾರದ ಪುಡಿ ಬಾಕ್ಸ್ ಹಾಕ್ಕೊಂಡಿದ್ದೀವಿ. ಆ ಕಡೆ ಒಂದು ವೈಟ್ ಬ್ಯಾಗ್ ರೀತಿ ಇದೆಯಲ್ಲ, ಅದರಲ್ಲಿ ವಿಜಿದು ಬಟ್ಟೆ ಇದೆ. ಇನ್ನೆಲ್ಲ ಹೂ ನೋಡಿ ಆಲ್ರೆಡಿ ಕಟ್ಬಿಟ್ಟು ನೀಟಾಗಿ ಒದ್ದೆ ಬಟ್ಟೆ ಹಾಕಿಟ್ಟಿದ್ದೀವಿ. ನೋಡಿ ಎಲ್ಲ ಹಂಗಂಗೆ ಬಿದ್ದಿದೆ. ಈಗ ನಾವು ಎಷ್ಟು ಗಂಟೆಗೆ ಹೋಗ್ಬೇಕು ರಮೂಲೆ? ವಿಜಿ 4 ಗಂಟೆಗೆ ಹೊರಡಬೇಕು. ನಾವು ಒಂದು 5 ಗಂಟೆ 5:15 ಬಿಡೋಣ ಅಂದ್ಕೊಂಡಿದ್ದೀವಿ. ಸದ್ಯಕ್ಕೆ ಇವಾಗ ಎಲ್ಲ ಆಗಿದೆ, ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಷ್ಟೆ. ನಿದ್ದೆ ಮಾಡಬೇಕಾಗಿದೆ. ನೋಡೋಣ, ಫಸ್ಟ್ ನಿದ್ದೆ ಮಾಡೋಣ. 2 ಅವರ್ ಟೈಮ್ ಇರೋದು. ಆಲ್ರೆಡಿ 1:45 ಆಗೋಯಿತು. 4 ಗಂಟೆಗೆ 4:15 ಎದ್ದು ಸ್ನಾನ ಮಾಡಿಕೊಂಡು ಹೊರಡಬೇಕು. ಅನ್ಕೋಬೋದು ರಮ್ಮು ಅವ್ರ ಹಸ್ಬೆಂಡು ನಮ್ಮ ಮನೆಯವರು ಬಂದಿಲ್ವಾ ಅಂತ. ರಮ್ಮು ಅವ್ರ ಮನೆಯವರು
ಮರಿ ಅದೆಲ್ಲ ತೊಗೋಬೇಕಾಗಿತ್ತು. ಸೊ ಹಾಗಾಗಿ ಅವರು ಕುರುಬನಕಟ್ಟೆಲೆ ಅಂದರೆ ಅವ್ರ ಊರಲ್ಲೇ ಇದ್ದಾರೆ. ಅವರು ಬೆಳಿಗ್ಗೆ ಬರ್ತಾರೆ. ನಮ್ಮನೆಯವರು ಕೂಡ ಮನೆಗೆ ಹೋದರು. ಅವರು ಸ್ವಲ್ಪ ಏನೇನೋ ತರಬೇಕಿತ್ತು. ಸೊ ಹಾಗಾಗಿ ಅವರು ಬೆಳಗ್ಗೆ ಬರ್ತಾರೆ. ಎಲ್ಲ ಬೆಳಗ್ಗೆ ಹೋಯ್ತೀವಿ. ನಾನು ಮಲಗಿಲ್ಲ ಮತ್ತು ಮಾತಾಡೇ ಇರಲಿಲ್ಲ. ಅದಕ್ಕೋಸ್ಕರ ಗಂಟ್ಲು ಸ್ವಲ್ಪ ಕಿರಿಕಿರಿ ಹೊಡಿತೈತೆ. ವೆಜ್ ನಮ್ಗೆ ಆಸೆ ಕೊಡ್ತಾವನೆ. ಇವು ಯಾರು ಎತ್ತು ಮಡಗ್ತಾರೆ ಕಂದ ನೋಡಿ. ನಮ್ಗೆ ಆಸೆ ಕೊಡ್ತಾರೆ ಅಂದರೆ ಎಂಥ ಜನಗಳವ್ರೆ ನೋಡಿ. ಆಯಿತು ಕಕ್ಕ, 4 ಅಲಾರಾಮ್ ಅಂತ ಕೊಡವ. ನಮ್ಮ ರಮ್ಮ ಖುಷಿ ಆಗ್ತಿದೆಯಂತೆ. ಹಾಗಾದ್ರೆ ನಮಗೆ ದುಃಖ ಆಗ್ತಿದೆಯಾ ಫ್ರೆಂಡ್ಸ್? ನಮಗೂ ಖುಷಿ ಆಗ್ತಾಯಿದೆ ಅಲ್ವಾ? ನಾನು ಈಗ ಮಾಡ್ತೀನಿ ಅಂತ ಕನಸು ಅನ್ಕೊಂಡೆ. ಈಗಲೇ ಆಯ್ತಾ ಅಂತ ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ಇದೇ ಕಾರಣದ ಸಮ ನಿಜ. ಯಾರೂ ಅನ್ಕೊಂಡಿರ್ಲಿಲ್ಲ ದೇವ್ರಿದ್ದಾನೆ ಅನ್ನೋದಕ್ಕೆ ಇದೊಂದು ಕಾರಣ ಅಲ್ವಾ ಕವೆ? ಹೌದು. ಯಾಕೆ ಹೇಳು, ನಮ್ಮ ಫ್ಯಾಮಿಲಿ ಅಂತ ಹೇಳೋದಕ್ಕೆ ನಾವೇ ತಾನೆ. ಅದಕ್ಕೋಸ್ಕರ ನನ್ನ ಗಂಡನೂ ಇಲ್ಲ, ಅವ್ರ ಗಂಡನೂ ಇಲ್ಲ, ಯಾರೂ ಇಲ್ಲ. ಬಂದ ಇವತ್ತು ಮಲ್ಗೋನೆ ನೆಮ್ಮದಿಗೆ. ಅವನು 11:30 ತನಕನೂ ಹೆಚ್ಚಾಗಿದ್ದ. ಆಮೇಲೆ ತಡೆಯೋಕ್ಕಾಗಲಿಲ್ಲ, ಹೋಗಿ ಮಲ್ಕೊಬಿಟ್ಟು. ಇಲ್ಲ, ಕೆಲವು ಜನ ಕೇಳಿದ್ರು ಮದುವೆ ಫಿಕ್ಸ್ ಮಾಡಿರಬೇಕು ಅದಕ್ಕೆ ಅಂತ. ಅದೆಲ್ಲ ಸುಳ್ಳು. ಆ ಥರ ಏನೂ ಇಲ್ಲ. ಮಾಡಬೇಕು ಅನ್ನಿಸ್ತು, ದೇವರ ಆಶೀರ್ವಾದ ಕೃಪೆಯಿಂದ ಮಾಡ್ತಿದ್ದೀವಿ ಅಷ್ಟೇ. ಎಲ್ಲಿ ಮದುವೆ ಮಾಡೋಕ್ಕಾಯ್ತದೆ? ಅವ್ನು ತುಂಬೆಲ್ಲ ಬರೀ ಸಾಲ ಆ ಸಾಲದಿಂದ ಅವನು ಬಿಡುಗಡೆ ಆಗಬೇಕಾಗಿತ್ತು. ತಂಗಿ ನನ್ನ ಮದುವೆದು ಸ್ವಲ್ಪ ಅದೆಲ್ಲ ತೀರಿಸ್ಕೋಬೇಕು. ರಮ್ಮು ಮದುವೆ ಸಾಲ ಐತೆ. ಇವಾಗ ಫಂಕ್ಷನ್ ಮಾಡೋದಕ್ಕೆ ಅಂತ ಸಾಲ ಮಾಡೋನೆ. ಸಾಲ ಆಗ್ತೈತೆ, ಬಟ್ ಅದು ಜನಗಳಿಗೆ ಕಾಣೋ ಥರ ಅವನು ತಗೋತಾ ಇಲ್ಲ. ಅದರಿಂದ ಎಲ್ಲರಿಗೂ ಸ್ವಲ್ಪ ದುಡ್ಡು ಮಡಗಿರ್ಬೋದು, ಇಲ್ಲ ಯಾರೋ ಕೊಡ್ತಿರ್ಬೋದು, ಇನ್ನೊಂದು ಏನೋ ಅಂತ ಯೋಚನೆ ಮಾಡ್ತವ್ರೆ. ಬಟ್ ಅಲ್ಲಿ ಏನೂ ಇಲ್ಲ. ಅವನು ಅವನ ಹತ್ರನೂ ಏನಾದ್ರು ಅಡುಗಿಡ ಅಂತ ವಸ್ತುನೂ ಅವನ ಹತ್ರ ಇಲ್ಲ. ಯಾಕೆ ಸುಳ್ಳು ಹೇಳಬೇಕು, ಎಲ್ಲ ಇದಾಗ್ಬಿಟ್ಟಿದೆ. ಇನ್ನು ಕೊಡ ಅಂಥ ವ್ಯಕ್ತಿಗಳಂತೂ ಅವನ ಜೊತೆಗೆ ಯಾರೂ ಇಲ್ಲ. ಅವನೇ ಕೆಲವ್ರು ಅಂತಾರೆ ನಮ್ಗೆ ಯಾರೂ ಕೈ ಕಟ್ಕೊಳ್ಳಲ್ಲ, ಯಾರೂ ಕೈ ಕಟ್ಕೊಳ್ಳಲ್ಲ. ಅವ್ರದ್ದು ಅವರೇ ಪಡ್ಕೋಬೇಕು. ನಾಳಕ್ಕೆ ನೋಡ್ಕೊಳ್ಳಿ, ಟೈಟ್ ಹಾಕಿರ್ತಾರೆ. ಅದನ್ನ ಕಂಪ್ಲೀಟ್ ವಿಡಿಯೋ ಹಾಕಿರ್ತೀರಿ, ನೋಡೋಣ ಬಿಡಿ ಏನಾಗುತ್ತೆ ಏನೋ ಗೊತ್ತಿಲ್ಲ. ಎಲ್ಲ ಆಯಿತು, ಇವಾಗ ಮಲ್ಕೋತೀವಿ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.